ಸತತ ಒಂದು ತಿಂಗಳಿಂದ ಅಥವಾ ಒಂದೂವರೆ ತಿಂಗಳಿಂದ ಕೂಡ ಈ ಹೋರಾಟ ನಡೀತಾ ಇತ್ತು. ದೇಶದ ಮೂಲೆ ಮೂಲೆಗಳಲ್ಲಿ ಈ ಹೋರಾಟ ಸ್ಪ್ರೆಡ್ ಆಗಿದೆ. ಜಂತರ್ ಮಂತರ್ ಏನು ಕಾಲ್ ಕೊಟ್ಟರು ಜುಲೈ 20ಕ್ಕೆ, ಅದು ಹಂಗರ್ ಸ್ಟ್ರೈಕ್ ಯಾವಾಗ ಸ್ಟಾರ್ಟ್ ಆಯಿತು ಅವತ್ತಿಂದನೂ ಕೂಡ AIDS ವಿದ್ಯಾರ್ಥಿ ಸಂಘಟನೆ ಹೋರಾಟದ ಕಣದಲ್ಲಿದ್ದೀವಿ. ಸೊ ಇಲ್ಲಿ ನಾವು ಕೇಳ್ತಾ ಇರೋದು ಇಷ್ಟೇನೆ, ನೀಟ್ ಎಕ್ಸಾಮಿನೇಷನ್ ಹೋರಾಟ ಇವತ್ತಲ್ಲ ಆರಂಭ ಆಗಿರೋದು. 2016ರಲ್ಲಿ BJP ಸರ್ಕಾರ ಪಾಲಿಸಿ ಅಂತ ತರಕ್ಕೆ ಹೋದ್ರು, ಅವಾಗ್ಲೇ AIDS ವಿರೋಧಿಸಿದೆ. ಅದಾಗಿ 2017ರಲ್ಲಿ ಸರ್ಕಾರ ಹಠಾತ್ ಆಗಿ ನೀಟ್ ಎಕ್ಸಾಮಿನೇಷನ್ಸ್ ತಗೊಂಡು ಬಂದ್ರು. ಬಟ್ ಅದ್ರ ವಿರುದ್ಧ ಈ ಹೋರಾಟಗಳು ನಡೀತಾನೆ. ಬಟ್ ಈ ವರ್ಷ 21 ಮಕ್ಕಳು ಸೂಸೈಡ್ ಮಾಡ್ಕೊಂಡ್ರು. ಬರೀ ಇದು ಸೂಸೈಡ್ ಅಲ್ಲ, ಸರ್ಕಾರಗಳ ಕೊಲೆ ಅಷ್ಟೇ ಅಲ್ಲ, ಇದ್ರ ವಿರುದ್ಧ ಇಡೀ ಜನಗಳ ಆಕ್ರೋಶ ಬೆಳೀತು. ಆಮೇಲೆ ಪೇರೆಂಟ್ಸ್ ಕೂಡ ಅವರ ಒಂದು ಭಾವನೆಗಳನ್ನ ಹೊರಗಾಗಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇಲ್ಲಿ ನಾವು ಕೇಳೋದಿಷ್ಟೇನೆ, ಹೋರಾಟ ಒಂದೇ ಜನಗಳಲ್ಲಿ ಅಥವಾ ದೇಶದಲ್ಲಿ ಬದಲಾವಣೆ ಬರಕ್ ಸಾಧ್ಯ. ಇವತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕಾಯ್ತು. ಯಾಕೆಂದ್ರೆ ಲಕ್ಷಾಂತರ ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ. ಹಾಗೇನೆ ನಾವು ಇನ್ನೊಂದು ಖಂಡಿಸ್ತಾ ಇರೋದು, ಕೇಂದ್ರ ಸರ್ಕಾರದ ವಿದ್ಯಾರ್ಥಿಗಳನ್ನ ನಡೆಸ್ಕೊಂಡಿರೋ ರೀತಿ, ಲಾಠಿ ಚಾರ್ಜ್ ಮಾಡೋದು, ವಾಟರ್ ಕೆನಾನ್ ಹರಿಸಿದ್ರು, ತಲೆಗೆ ಏಟಾಗಿದೆ, ರಕ್ತಪಾತ ಮಾಡಿದ್ರು. ಇದಾದ್ರೂ ಕೂಡ ವಿದ್ಯಾರ್ಥಿಗಳ ಅದನ್ನ ಮನ್ಸಿಗೆ ತಗೊಳ್ಳಾರ್ದಾಗೇನೆ ವಿತ್ ರೆಸ್ಪೆಕ್ಟ್ ಅವ್ರ ಜೊತೆಗೆ ಬಿಹೇವ್ ಮಾಡಿದ್ರು. ಸೊ ಇವನ್ ಬಿಹಾರಲ್ಲೂ ನೀವು ನೋಡಿರ್ಬೋದು, ವಾಟರ್ ಕೆನಾನ್ ಬಿಟ್ಟರೆ ಡ್ಯಾನ್ಸ್ ಮಾಡಿದ್ರು. ಸೊ ಬ್ಯಾರಿಕೇಡ್ ನ ಬಿಟ್ಕೊಂಡು ಟ್ರೈನ್ ತರ ಹೊಡ್ಕೊಂಡು ಹೋದ್ರು. ಈ ತರ ನಾವು ಕ್ರಿಯೇಟಿವ್ ಆಗಿ ಇವತ್ತು ಜನ್ಸಿಗಳ ಹೋರಾಟಗಳನ್ನ ಕಟ್ತಾ ಇದ್ದಾರೆ. ನೀವು ಕಲ್ ತಗೊಂಡು ಹೊಡಿತೀರಾ, ನಾವು ನೀವು ಪ್ರೀತಿಸ್ತೀವಿ. ಇದು ಜನ್ಸಿಗಳ ಉತ್ತರ. ಇಲ್ಲಿ ನಾವ್ ಹೇಳೋದು, ಇಡೀ ದೇಶದಲ್ಲಿ ಎಲ್ಲೇ ಅನ್ಯಾಯ ಕಂಡ್ರು ಇಡೀ ಸಮಾಜ ಸುಮ್ಮನೆ ಕೂತ್ಕೊಳ್ಳಲ್ಲ ಸರ್. ಒಂದು ಬೇಕು ಅಷ್ಟೇ, ಒಂದು ಪಾಯಿಂಟ್ ಬೇಕು ಎಲ್ಲರೂ ಒಂದಾಗಕ್ಕೆ. ಸೊ ಈಗ ಎಲ್ಲರೂ ಕೂಡ ಆಕ್ರೋಶಗೊಂಡು ಒಂದಾಗಿ ಇದ್ರ ವಿರುದ್ಧ ಹೋರಾಟ ಕಟ್ಟಿದ್ದಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ಬಟ್ ಅಷ್ಟಕ್ಕೆ ನಾವು ಸುಮ್ಮನೆ ಕೂರಲ್ಲ. ಯಾಕೆ ಅಂದ್ರೆ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಒಂದು ಪ್ರೈವೇಟ್ ಏಜೆನ್ಸಿ, ಅದನ್ನ ಬ್ಯಾನ್ ಮಾಡಬೇಕು. ಸರ್ಕಾರ ಒಂದು ಡೆಮೊಕ್ರೆಟಿಕ್ ವೇನಲ್ಲಿ ಒಂದು ಚರ್ಚೆಗೆ ಕರಿಬೇಕು. ಯಾವ ರೀತಿ ನೀಟನ್ನ ಕಂಡಕ್ಟ್ ಮಾಡಬೇಕು ಅಥವಾ ಒಂದು ಶಿಕ್ಷಣ ನೀತಿ ಯಾವ ರೀತಿ ಇರಬೇಕು ಅಂತೇಳಿ ಚರ್ಚೆಗೆ ಕರೆದು ಒಂದು ಡೆಮೊಕ್ರೆಟಿಕ್ ವೇನಲ್ಲಿ ಪಾಲಿಸಿನ ರಚನೆ ಮಾಡಬೇಕು. ಇವತ್ತು ನಾವು ಕಾಲ್ ಕೊಟ್ಟಿರೋದು ಕೂಡ, ನೀವು ಮತ್ತೆ ಯಾವುದೋ ರೀತಿನಲ್ಲಿ ಹಿಂದಿನ ಒಂದು ಬೆನ್ನಿಗೆ ಚೂರಿ ಹಾಕೋ ರೀತಿನಲ್ಲಿ ಪಾಲಿಸೀಸ್ಗಳನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಅದರ ವಿರುದ್ಧನೂ ಕೂಡ ಹೋರಾಟ ಬೆಳೆಸ್ತೀವಿ. ನಿಮ್ ಲಾಟಿಗೆ ನಾವು ಹೆದರಲ್ಲ, ನಿಮ್ ಗೂಂಡಾಗಿರಿಗೆ ನಾವು ಹೆದರಲ್ಲ. ನಾವು ಮತ್ತೆ ಅನ್ಯಾಯ ಬಂದ್ರೆ ಹೋರಾಟ ಕಟ್ತೀವಿ ಅನ್ನೋ ಸಂದೇಶ ಈ ಮೂಲಕ ನಾವು ಕೊಡ್ತಾ ಇದ್ದೀವಿ. ಬಟ್ ಒಂದ್ಸಲ ಪಾರ್ಲಿಮೆಂಟ್ ಚುನಾವಣೆ ಆದಾಗ 2024ರಲ್ಲಿ BJP ಬಂತು, ಕಾಂಗ್ರೆಸ್ ಅಪೋಸಿಷನ್ ಇತ್ತು. ಯಾಕೆ ಈ ತರ ಕಾಂಗ್ರೆಸ್ನವರು ಥರ್ಡ್ ಪಾರ್ಟಿ ಜಸ್ಟ್ ಲೈಕ್ ನಿಮ್ಮ ಒಂದು ಮೂವ್ಮೆಂಟ್ ಸಪೋರ್ಟ್ ಅಂದ್ರೆ ಅವರು ಡಿಪೆಂಡ್ ಆಗ್ಬೇಕಂತ ನೋಡಿ, ಕಾಂಗ್ರೆಸ್ ಕೂಡ ಯಾಕಂದ್ರೆ ಅವ್ರು ಮಾಡ್ಬೇಕಿತ್ತು ಅದನ್ನ. ಕಾಂಗ್ರೆಸ್ಗೂ ಬಿಜೆಪಿಗೂ ಬಹಳ ವ್ಯತ್ಯಾಸ ಇಲ್ಲ ರೀ. ಕಾಂಗ್ರೆಸ್ನು ಕೂಡ ಬಂಡವಾಳಶಾಹಿಗಳ ಏಜೆಂಟು, ಬಿಜೆಪಿನೂ ಕೂಡ ಬಂಡವಾಳಶಾಹಿಗಳ ಏಜೆಂಟು. ಅವರೆಲ್ಲ ಇವರೆಲ್ಲ ಒಂದು ರೀತಿನಲ್ಲಿ ಬಂದೇ ಬರ್ತಾರೆ. ಸೊ ಇವರು ಕೂಡ ಆಕ್ಚುಲಿ ನೋಡಿ ಯಾವ ರೀತಿನಲ್ಲಿ ವಿದ್ಯಾರ್ಥಿ ಚಳವಳಿ ಇಡೀ ದೇಶಾದ್ಯಂತ ಬೆಳೀತು. ರಾದರ್ ಕಾಂಗ್ರೆಸ್ ಗಟ್ಸಿದ್ರೆ ಅವ್ರು ಬೆಳೆಸಬೇಕಾಗಿತ್ತು ಈ ಮೂವ್ಮೆಂಟ್ ಅನ್ನ. ಬಟ್ ಆದ್ರೆ ಅವ್ರಿಗೆ ಯಾರಿಗೂ ಸ್ಪೈನ್ ಇಲ್ಲ ರೀ. ಅವ್ರೆಲ್ಲ ಬಂಡವಾಳಶಾಹಿಗಳು ಬೂಟ್ ಟೆಕ್ಕವ್ರು. ಅವ್ರಿಗೆ ಹೋರಾಟ ಮಾಡ್ತಕ್ಕಂಥ ನೈತಿಕತೆನೂ ಇಲ್ಲ. ಸೊ ಇದೇ ನೀಟ್ ಎಕ್ಸಾಮಿನೇಷನ್ ಅನ್ನ 2013-14ರಲ್ಲಿ ತರಬೇಕಂತ ಪ್ಲಾನ್ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ. ಸೊ ಈಗ ಏನಿದೆ ಅವ್ರಿಗೆ ನೈತಿಕತೆ ಬಂದು ಹೋರಾಟ ಮಾಡಕ್ಕೆ? ನ್ಯಾಷನಲ್ ಎಜುಕೇಶನ್ ಪಾಲಿಸಿ NEP 1986 ರಾಜೀವ್ ಗಾಂಧಿ ಸರ್ಕಾರ ತಗೊಂಡ್ಬಂದಿದ್ದು. ಇಡೀ ಸಂಪೂರ್ಣ ಶಿಕ್ಷಣ ವ್ಯವಸ್ಥೆನ ಖಾಸಗೀಕರಣ ಮಾಡ್ತಕ್ಕಂಥ ಪಾಲಿಸಿ ಯಾರು ತಂದಿದ್ದು? ಕಾಂಗ್ರೆಸ್ ತಂದಿದ್ದು. ಕಾಂಗ್ರೆಸ್ ತಂದಿರ್ತಕ್ಕಂಥ ಪಾಲಿಸಿಯನ್ನ BJP ಸರ್ಕಾರ ಸಂಪೂರ್ಣ ಇಂಪ್ಲಿಮೆಂಟೇಷನ್ ಮಾಡ್ತಿದೆ. ಅದಕ್ಕೆ ನಾವ್ ಹೇಳೋದು, ಕಾಂಗ್ರೆಸ್ಗೆ ಆಗ್ಲಿ BJPಗೆ ಆಗ್ಲಿ, ಇವನ್ ಕಾಂಗ್ರೆಸ್ ಬಂದು ವಿದ್ಯಾರ್ಥಿಗಳ ಪರ ಹೋರಾಟ ಮಾಡ್ತಕ್ಕಂಥ ಯಾವ ನೈತಿಕತೆ ಇಲ್ಲ. ಅವರ ಪಬ್ಲಿಸಿಟಿಗೆ ಬಂದು ಅವ್ರು ಹೋರಾಟ ಮಾಡ್ತಾರೆ. ಬಟ್ ಈಗ ನಿಮ್ಮ ಹೋರಾಟವನ್ನು ಅವರು ಏನಂತ ಅದಕ್ಕೆ ಕ್ರೆಡಿಟ್ ತಗೋತಾ ಇದ್ದಾರೆ ಅವರು ಕಾಂಗ್ರೆಸ್ನವರು. ಅಂದ್ರೆ ಯಾಕಂದ್ರೆ ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟರು, ಅವ್ರು ಈಗ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಯಾವಾಗ ಬಂದ್ರಿ? ಅವರು ಎಷ್ಟು ದಿನ ಹೋರಾಟ ಮಾಡಿದ್ದಾರೆ? ಇಡೀ 21 ದಿನ ಸೋನಮ್ ವಾಂಗ್ಚುಕ್ ಸರ್ ಅವರು ಏನದು ಉಪವಾಸ ಸತ್ಯಾಗ್ರಹ ಮಾಡಿದ್ರೆ ಹೋಗಿ ಮೂಸ್ ನೋಡಿಲ್ಲ ಇವರು. ಇವ್ರೇನ್ರಿ ಹೋರಾಟ ಸಪೋರ್ಟ್ ಮಾಡಿದ್ರು? ಹೋಗಿ ಪ್ರಧಾನ ಮಂತ್ರಿ ಮನೆನ ಮುತ್ತಿಗೆ ಹಾಕಿದ್ರೆ ಇವ್ರದ್ದು ಹೋರಾಟ ಅಚೀವ್ ಆಗುತ್ತಾ? ಯಾವ ವಿದ್ಯಾರ್ಥಿಗಳು ಬಂದಿಲ್ಲ ಅಂದಿದ್ರೆ ಇವ್ರು ಹೋಗಿದ್ರೆ ಆಗ್ತಿತ್ತಾ? ನೋಡಿ, ಅಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಹೊಡೆಸ್ಕೊಂಡಿದಾರ್ರಿ. ಲಕ್ಷಾಂತರ ವಿದ್ಯಾರ್ಥಿಗಳು ಬೀದಿನಲ್ಲಿದ್ದಾರೆ. ಅದನ್ನ ಬಳಸ್ಕೊಂಡು ಕಾಂಗ್ರೆಸ್ ಕ್ರೆಡಿಟ್ ತಗೊಂತಾ ಇದೆ. ನಾಚಿಕೆ ಆಗ್ಬೇಕು ಆ ಸರ್ಕಾರಕ್ಕೆ, ಕಾಂಗ್ರೆಸ್ನವರು. ಬಟ್ ಈಗ ನಿಮ್ಮ ಮುಂದಿನ ನಡೆ ಏನಂತ? ನಮ್ಮ ಮುಂದಿನ ನಡೆ ಬರೀ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟರೆ ಸಾಕಾಗಲ್ಲ. NTA ಈ ಕೋಚಿಂಗ್ ಮಾಫಿಯಾನ ಪ್ರಮೋಟ್ ಮಾಡ್ತಕ್ಕಂಥ NTA ಬ್ಯಾನ್ ಆಗಬೇಕು. ಬ್ಯಾನ್ ಆಗೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ.